ನೀವು ಡ್ಯಾನ್ಸ್ ಮಾಡಿದ್ದೀರ ಅನ್ನೋದಕ್ಕೆ ನೋಡಿ ಆಹಾ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್. ಬಾಬಾ ನನಗೆ ಜೈ. ಹಾಂ, ಎಲ್ರಿಗೂ ನಮಸ್ಕಾರ. ನನಗೆ ಹಿಂಗೆ ಮೈಕ್ ಕೊಟ್ಬಿಟ್ರೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಬಟ್ ತುಂಬ ತುಂಬ ಖುಷಿ ಇದೆ. ಪ್ರೊಡಕ್ಷನಿನ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ. ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ಮುಂದೆನೂ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ. ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಮ್ಮ. ಹಾಗೆ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಒಂಚೂರು ಮುಜುಗರ. ಆ ಥರದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ತಂಡ, ಇಡೀ ನಿರ್ದೇಶಕರ ತಂಡ, ಹಾಗೆ DOP ಕಾರ್ತಿಕ್ ಅವರು, ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ ಅವರು. ಆಮೇಲೆ ನಾವೇನೇ ಮಾಡಿದ್ರು, ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಘು ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಘು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆ್ಯಕ್ಟ್ರಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ, ನಾನು ತುಂಬ ಇಷ್ಟಪಡುವ ನಟ ರಘು ರಾಮಕೊಪ್ಪ, ತುಂಬ ಜನ ಇದ್ದಾರೆ. ಈಗ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು, ಕಾವ್ಯ ಮತ್ತು ಪೃಥ್ವಿ ಅವ್ರ ಕೆಮಿಸ್ಟ್ರಿ. ಈ ಪಿಕ್ಚರಲ್ಲಿ ನಂದು ಪೃಥ್ವಿ ಅವ್ರದ್ದು ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಎಲ್ಲ ವರ್ಕ್ ಆಗಿದೆ. ಸೊ ಪೃಥ್ವಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ ಆಗಿದೆ. ಸೊ ಕಾವ್ಯ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಗನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಳ್ತಾಯಿದ್ರು, ನೀವು ಯಶ್ ಅವ್ರ ತಾಯಿಯವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವ ಅಂತ. ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು. ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ. ನೀವು ಇಷ್ಟು ಜನ ಬಂದಿದ್ದೀರ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರಾ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್. ಸ್ವಲ್ಪ ಕಷ್ಟ ಇತ್ತು ಸರ್, ಆದರೆ ಅದೇ ಹೇಳಿದ್ನಲ್ಲ, ನಾನೊಂದು ಸ್ವಲ್ಪ ಅಂದರೆ ಈ ಥರದ ಪಾತ್ರ ಮಾಡೋದಕ್ಕೆ ಎಲ್ಲರೂ ಆಸೆ ಪಡ್ತಾ ಇರ್ತಾರೆ. ಈಗ ನಮ್ಮ ನಿರ್ಮಾಪಕರು ಈ ಥರದ್ದೊಂದು ಕತೆ ಹೇಳಿದಾಗ, ಈ ಥರದ ಪಾತ್ರ ಹೇಳಿದಾಗ ನನಗಿಂತ ಬೆಟರ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಹೋಗ್ಬೋದಿತ್ತು. ಬಟ್ ರಾಜು ಅವರ ಕನ್ವಿಕ್ಷನ್ನು, ಅವರ ಕನ್ವಿಕ್ಷನ್ನು ಅವಕಾಶ ಕೊಟ್ಟಿದ್ದಕ್ಕಾಗಿದೆ. ಟ್ರೈ ಮಾಡಿದ್ದೀನಿ, ನೋಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೋಪಾಲ್ ಸರ್, ಈಗ ಅಭಿನಯದಲ್ಲಿ ಖಂಡಿತ ಯಾರು ಕ್ವಶನೇ ಮಾಡೋ ಹಾಗಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಭಿನಯಿಸ್ತೀರಾ. ಇನ್ಮೇಲೆ ನಿಮ್ಗೆ ಅನ್ಸುತ್ತಾ ಅಭಿನಯದಲ್ಲಿ ಡ್ಯಾನ್ಸಿಂಗ್ ಆಪರ್ಚುನಿಟಿ ಸಿಗ್ಬೋದು ಅಂತ? ಇಟ್ ವಾಸ್ ಸೋ ಸ್ಮೂತ್, ಸಕ್ಕತ್ತಾಗಿತ್ತು ನೋಡಿ. ಇಲ್ಲ, ದಯವಿಟ್ಟು ಅದೇ ಆ್ಯಕ್ಚುಲಿ ನಾವು ಮಾನಿಟರಲ್ಲಿ ಮಾಡಿದ್ದು ಅದು. ಆಮೇಲೆ ರಾಜು ಅವ್ರು ಬಂದು ಚೆನ್ನಾಗಿದೆ ಇದು ಮಾಡಿ ಅಂದರು. ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಮಾಡಿದ್ದು ಅದು ಅಂದರೆ ಮಾನಿಟರ್ ಮಾಡುವಾಗ ಸುಮ್ಮನೆ ಮಾಡಿದ್ದದು. ಆಮೇಲೆ ಅವ್ರು ಗಮನಿಸಿ ಅದನ್ನು ಚೆನ್ನಾಗಿದೆ ಸರ್ ಇದು ಮಾಡಿ ಅಂದರು. ಚೆನ್ನಾಗಿರುತ್ತಾ ಅಂದೆ. ಇಲ್ಲ ಚೆನ್ನಾಗಿದೆ ಮಾಡಿ ಅಂದರು. ಬೇಡ ಸರ್. ಮೋಕ್ಷ ಸರ್ ಮೊಬೈಲ್ ತೆಗೆದು ಕೂಡ. ಹೌದು, ಥ್ಯಾಂಕ್ ಯು. ಅದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಮೊದಲ ಬಾರಿಗೆ ಗಾಳಿನೂ ತಡಿತೀವಿ. ಒಡತನ ಅಡ್ಡ ಅಂತ ಅಡ್ಡದಾರಿ ಹಿಡಿಯೋ ತಪ್ಪು ಮೌನ. ಸರ್, ನಿಮ್ಗಿದ್ದು ಒಡ್ಡದಾರಿ, ನಮಗ ಅನ್ನದಾರಿ. ಏನ್ ಸುಬೇ ಇಸ್ಕೂಲ್ಗೊಂಡ? ಇಲ್ಲ, ದನ ಮೇಯ್ಸಕ್ ಹೋಯ್ತಾ ಬತ್ತೀಯಾ? ಓಯ್, ಸಾಸಿವೆ ಸಿಡ್ದಂಗೆ ಸಿಡಿತೇಲಿ. ಮೈಯಲ್ಲಿ ಸರಿಯಾಗಿ ಚರ್ಬಿ ಇಟ್ಟಿದ್ಯಾ? ಚರ್ಬಿ ಇಲ್ಲದೆ ಹೋದ್ರೆ
ಭಾಳ ಖುಷಿ ಇರಕ್ಕಿಲ್ಲ ಸರ್. ಏನ್ರಿ ಇದು ಪುರುಷ, ಒಬ್ಬ ಸೀನಿಯರ್ ಆಫೀಸರ್ ಆಗಿ ಮೀಡಿಯಾ ಮುಂದೆ ಈಗ ನಡ್ಕೊಳ್ಳೋದು. ಮಣ್ಣು ಇಸಾಗಿ ಊರು ಮಾರಿಯಾಗಿ ಕಾಡ್ತಾ ಇದ್ದೆ. ಎಲ್ಲರೂ ದೂರ ಹೋಗೋಣ, ಇಲ್ಲಿರೋದ್ ಬೇಡ. ಕೂತ್ಗಳಪ್ಪ ಚಂದ್ರು, ನೀನ್ ಯಾಕೆ ಎದ್ದು ನಿಂತ್ಕತೀಯ? ನಮ್ದು ಒಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ. ಸೀಟೆ ಓದಿದ್ರೆ ಕೂತ್ಕೊಂಡ್ರೆ ಊಟ ಇಲ್ಲ ಅಂದ್ರೆ ಇಲ್ಲ. ನಾವು ಬದುಕಕ್ಕೆ ಹರಿಯೋ ನೀರು ತಡಿತೀವಿ, ಉಸಿರಾಡೋ ಗಾಳಿನೂ ತಡಿತೀವಿ.